ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರನ್ನು ಕರೆದಿರುವ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಪ್ರಮೋದ್ ಅಣ್ಣ ಅವರು ಪಕ್ಕ ಶಿವಣ್ಣನವರ ಅಭಿಮಾನಿ. ಅವ್ರ ಮನೆ ಪಕ್ಕದಲ್ಲೇ 100 ಮೀಟರ್ಸಲ್ಲಿ ಅವ್ರ ಆಫೀಸ್ ಇದೆ. ಸೊ ಒಂದು ತಿಂಗಳು ಹಿಂದ್ಗಡೆ ಇವ್ರನ್ನ ಭೇಟಿಯಾದಾಗ ಅವ್ರು ಹೇಳಿದ್ರು, ಒಂದು ಸಾಂಗ್ ಮಾಡಬೇಕು ಶಿವಣ್ಣವ್ರಿಗೋಸ್ಕರ ಅಂತ ನಮ್ಮ ಸ್ಟುಡಿಯೋಗೆ ಬಂದರು. ಪ್ರತಿ ವರ್ಷ ದರ್ಶನ್ ಅವ್ರಿಗೆ ವರ್ಷ ಒಂದು ಸಾಂಗ್ ಮಾಡ್ತಿದ್ದೆ ನಾನು. ಅವಾಗ ಬಂದಾಗ ಶಿವಣ್ಣವ್ರಿಗೆ ಒಂದು ಸಾಂಗ್ ಮಾಡಬೇಕು ಅಂತ. ನೀವು ಮೀಡಿಯಾದವರೆಲ್ಲ ರೆಗ್ಯುಲರಾಗಿ ಕೇಳ್ತಾನೆ ಇದ್ರಿ ನನಗೆ. ಯಾವ ಮೀಡಿಯಾದಲ್ಲಿ ನಾನು ಇಂಟರ್ವ್ಯೂ ಕೂತ್ಕೊಂಡು ಮಾತಾಡಿದಾಗ್ಲೂ ಬರೀ ದರ್ಶನ್ ಅವ್ರಿಗೆ ಮಾಡ್ತೀರಾ ಅಂತ ಹೇಳ್ತಿದ್ರು. ಈಗ ಶಿವಣ್ಣವ್ರದ್ದು ಒಂದು ಆಪರ್ಚುನಿಟಿ ಬಂತು. ಅವತ್ತು ಸ್ಟಾರ್ಟ್ ಮಾಡಿದ್ದು. ಇವತ್ತು ಸಾಂಗು MRT ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ. ಅಣ್ಣನ ಆಶೀರ್ವಾದದೊಂದಿಗೆ ಇವತ್ತು ಮಾಡಿದ್ದೀವಿ. ತುಂಬ ಸಹಕಾರ ಕೊಟ್ಟಿದ್ದಾರೆ. ಸಾಂಗು ಕೂಡ ನೀವೆಲ್ಲರೂ ಕೇಳಿದ್ದೀರಾ ಆಲ್ಮೋಸ್ಟು. ಸೊ ಬೆಳಗ್ಗೆ ಕೂಡ ನಿನ್ನೆ ರಾತ್ರಿನೇ ಶಿವಣ್ಣವ್ರ ಫ್ಯಾನ್ ಪೇಜ್ ಏನಿದೆ ಆ ಪೇಜ್ಗಳಲ್ಲೂ ಸಾಂಗ್ ಹಾಕಿದ್ದಾರೆ. ಶಿವಣ್ಣವ್ರ ಅಭಿಮಾನಿಗಳಿಗೆ ಎಲ್ರಿಗೂ ಇಷ್ಟ ಆಗಿದೆ. ಬೆಳಗ್ಗೆ ಶಿವಣ್ಣವರು ಸಾಂಗ್ ಕೇಳಿ ಅವ್ರಿಗೆ ಫೋನ್ ಮಾಡಿದ್ದಾರೆ ಸಪ್ರೇಟಾಗಿ. ಅವ್ರ ಫ್ಯಾನ್ಸ್ ಎಲ್ಲ ಫೋನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಅವ್ರ ಫ್ಯಾನ್ಸ್ ಆಗಿರ್ಬೋದು, ಅವ್ರ ಹತ್ರ ಇರೋರೆಲ್ಲ ನನ್ನ ಸ್ನೇಹಿತರುಗಳೆಲ್ಲರೂ, ನನ್ನ ಜೊತೆಗೆ ಬೆಳೆದವ್ರು ಎಲ್ಲರೂ ಇರ್ಬೋದು, ನಮ್ಮ ನರೇಂದ್ರ ಆಗಿರ್ಬೋದು, ಎಲ್ಲರೂ ಸುಮಾರು ಇದ್ದಾರೆ. ಎಲ್ಲನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಾಂಗ್ ಮಾಡೋಕ್ಕೋಸ್ಕರ. 1-1.5 ತಿಂಗಳು ತುಂಬ ಕಷ್ಟಪಟ್ಟು ಮಾಡಿದ್ದೀರಿ ಈ ಸಾಂಗು. ರಾತ್ರಿ ಹಗಲು ಅಂದಿರ ಅದು ಇವತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ನೋಡಿದ್ದಾರೆ. ನಿನ್ನೆ ನೈಟ್ ನೋಡಿದ್ದಾರೆ, ಶಿವಣ್ಣ ಅವ್ರು ನೋಡಿದ್ದಾರೆ ಸಾಂಗು. ಅವ್ರು ಸರ್ಪ್ರೈಸ್ ಆಗಿ ಅವ್ರಿಗೆ ಒಂದು ಬರ್ತಡೇಗೆ ಒಂದು ತೋರಿಸ್ಬೇಕು ಅನ್ನೋದು, ಒಂದು ಮಾಡಬೇಕು ಅನ್ನೋದು ನಂದಿತ್ತು. ನೋಡಿದ್ದಾರೆ, ನೋಡ್ಬಿಟ್ಟು ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಮುಂಚೆನೆ ಯಾಕೆ ಹೇಳಿಲ್ಲ ಅಂತಂದ್ರು. ಅದು ಬರ್ತಡೇಕ ನಾವು ಒಂದು ಅವ್ರಿಗೆ ಸರ್ಪ್ರೈಸ್ ಆಗಿ ಕೊಡ್ಬೇಕು ಅಂದ್ಕೊಂಡಿದ್ರೆ ಅದನ್ನ ತೋರಿಸಿದ್ದಾರೆ. ನಮ್ಮ ನರೇಂದ್ರ ಅವರು ಅವ್ರ ಜೊತೆಗಿರೋ ಸ್ನೇಹಿತರುಗಳೆಲ್ಲನೂ ತೋರಿಸಿದ್ದಾರೆ, ಈ ಸಾಂಗ್ ನೋಡಿದ್ದಾರೆ. ಈಗ ಶಿವಣ್ಣ ಅವ್ರಿಗೆ ಏನಾದ್ರು ಪ್ರೊಡ್ಯೂಸ್ ಮಾಡ್ಬಿಟ್ಟು ಮೂವಿ ಮಾಡತಾರೆ ಏನಾದ್ರು ಇದೆಯಾ ಅಥವಾ ಈಗ ಪ್ಲಾನ್ ಇದೆಯಾ? ಅದು ಮುಂದಿನ ದಿನಗಳಲ್ಲಿ ಹೇಳಕ್ಕಾಗಲ್ಲ ಸರ್. ಅದು ಭಗವಂತನ ಆಶೀರ್ವಾದ ಅಷ್ಟೇ, ಇನ್ನೇನಿಲ್ಲ. ನಂದು ನಿಂದು ಏನಿಲ್ಲ, ಎಲ್ಲ ಭಗವಂತಂದು. ಮುಂದೆ ಯಾವ ದಾರಿಯಲ್ಲಿ ನಡ್ಸ್ಕೊಂಡು ಹೋಗ್ತಾನೋ ಆ ದಾರಿಯಲ್ಲಿ ಓದ್ತೀರಿ, ಮುಂದೆ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಯೋಚನೆಗಳು ಇದೆ. ಯಾವ ತರ ಇದೆ ಅಂತಂದ್ರೆ, ಈಗ ಸದ್ಯಕ್ಕೆ ನನ್ನ ಹತ್ರ ಇರೋದು ಒಂದು ಸಾಂಗ್ಸು, ಆಲ್ಬಮ್ ಸಾಂಗ್ಸು, ಒಂದು ಇದು ಯಾವ್ದೋ ಒಂದು ಚಿಕ್ಕದಾಗ ಆಗಿರ್ಬೋದು, ಒಂದು ಪುಟ್ಟ ಅವ್ರ ಪ್ಲಾನ್ ಇರೋದು ಏನಂದ್ರೆ OTTಗೆ ಆ ತರ ಪ್ಲಾನ್ ಇದೆ. ಪ್ಲಾನ್ ಇದೆ, ಏನಕ್ಕೆ ಇವು ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇಟ್ಕೊಂಡಿದೆ. ಅದ್ರಲ್ಲಿ ಆಲ್ಬಮ್ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದು ನಡೀತಾ ಇದೆ. ನೆಕ್ಸ್ಟ್ ತುಂಬಾ ಪ್ಲಾನ್ಸ್ ಇದೆ ಅವ್ರಿಗೆ. ಇದು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ನಿಮ್ಗೆ ಯಾಕೆ ಈ ತರ ಆಲ್ಬಮ್ ಸಾಂಗ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡೋದು? ಈಗ ನಾನು ತಿಳಿದ ಮಟ್ಟಿಗೆ ಇವಾಗೆಲ್ಲನೂ ಟ್ರೆಂಡ್ ಇರೋದೇ ಅದು. ಟ್ರೆಂಡ್ ಇರೋದು ಅದೇ, ಜಾಸ್ತಿ ಅದೇ ಓಡ್ತಾ ಇರೋದು. ಪ್ರತಿಯೊಬ್ಬರಿಗೂ ಒಬ್ಬೊಬ್ರಿಗೂ ಒಂದೊಂದು ಅವಕಾಶಗಳು ಕೊಡೋಣ. ಹೊಸ್ದಾಗಿ ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲಾನು ಇವತ್ತು ನೋಡಿರ್ಬೋದು. ಜಿ ಕನ್ನಡ ಆಗಿರ್ಬೋದು, ಎಲ್ಲಾನು ಬರ್ತಾ ಇದ್ದಾರೆ. ಸುಮಾರು ಜನಗಳೆಲ್ಲ ಕಲಾವಿದರು ಬರ್ತಾರೆ. ಅದ್ರಲ್ಲಿ ಆಯ್ಕೆ ಮಾಡಿ ಒಬ್ಬೊಬ್ರಿಗೂ ಒಂದೊಂದೊಂದೊಂದು ಮಾಡ್ಬೇಕು ಅಂತಿದ್ದೀನಿ. ಇಂಥವ್ರೆ ಅಂತೇನಿಲ್ಲ, ಎಲ್ಲಾರನು ಬೆಳೆಸೋ ಉದ್ದೇಶವಾಗಿ ಬೆಳೆಸ್ತಾ ಇದ್ದೀನಿ. ಇಲ್ಲಿ ಸುಮಾರು ಜನ ಬರ್ತಾರೆ, ಎಲ್ಲಾರು ಹೀರೋಗಳಾಗಿರ್ಬೋದು, ಸಣ್ಣ ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ದೊಡ್ಡವರು ಚಿಕ್ಕವರು ಎಲ್ಲರೂ ಬರ್ತಾರೆ. ಎಲ್ಲಾರನು ಬೆಳೆಸೋ ಉದ್ದೇಶವಾಗಿ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಹೊರತು ನನಗೋಸ್ಕರ ಏನೂ ನಾನು ಮಾಡ್ಕೊಂತ ಇಲ್ಲ. ಇದನ್ನ ಎಷ್ಟು ದಿನ ಶೂಟ್ ಮಾಡಿದ್ರಿ ಸಾಂಗ್? ಸರ್ ಇದು ಕಮ್ಮಿ ಅಂದ್ರೂ 1.5 ತಿಂಗಳು ಮಾಡಿದ್ದೀರಿ ಸರ್. ಇದು ನಾವು ಅಂದ್ರೆ ನಿಮ್ಗೆ ಕಂಪೋಸಿಂಗ್ ಇಂದ ಹಿಡಿದು ಕಂಪೋಸಿಂಗ್ ಆಗ್ಲಿ, ನಾವು ಸಿಂಗರ್ಸ್ ಸೆಲೆಕ್ಷನ್ ಆಗ್ಲಿ, ಲಿರಿಕ್ ಆಗ್ಲಿ, ಆಲ್ಮೋಸ್ಟ್ 1 ಮಂತ್ ಇಂದ ಪ್ಲಾನ್ ಇತ್ತಿದ್ದು. ಸೊ ಇವ್ರು ನನಗೆ ಫೋನ್ ಮಾಡಿದಾಗ್ಲೂ ಅಷ್ಟೇ, ಅಣ್ಣ ಹಿಂಗಿದೆ ಅಂತ ಹೇಳ್ತಾ ಇದ್ದೆ. ನಿನ್ಗೇನು ತಲೆ ಕೆಡಿಸ್ಕೊಂಬೇಡ, ನೀನು ಮಾಡು, ನಿನಗೆ ಫ್ರೀ ಅಂದರೆ ನನಗೆ ತುಂಬ ಫ್ರೀ ಆಗಿಬಿಟ್ರು. ಬೇರೆ ಕಂಪೋಸ್ ಆಗಿದ್ರೆ ಬಂದು ಪಕ್ಕದಲ್ಲಿ ಕುತ್ಕೊಂಡು ಹಿಂಗೆ ಬೇಡ ಅಂತ ಹೇಳ್ತಾರೆ. ಇವರು ನನಗೆ ತುಂಬ ಫ್ರೀ ಆಗಿಬಿಟ್ರು. ಅದಕ್ಕೋಸ್ಕರ ಸಾಂಗ್ ಇಷ್ಟು ಚೆನ್ನಾಗಿ ಬಂತು. ಆದರೆ ನನಗೆ ಖುಷಿಯಾಗಿದೆ. ಇವತ್ತು ಇವರು ನನಗೆ ಒಂದು ಆಪರ್ಚುನಿಟಿ ಕೊಟ್ಟು ಮಾಡಿಸಿದ್ದಾರೆ, ಖುಷಿ ಆಯಿತು. ಓಕೆ, ಈಗ ಸುಪ್ರೀತ್ ಅವರು ಬರ್ತೀರಾ, ನಿಮ್ಮ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ ಏನಾದ್ರು ಅಪೋಸಿಟ್ ಆಗಿ ಏನಾದ್ರು ಮಾಡ್ರೆ ನೀವು ತಡ್ಕೊಳೋ ಅಂತ ಕೆಪಾಸಿಟಿ ನಿಮ್ಗೆ ಇದೆಯಾ? ಸರ್ ಚಾನ್ಸೇ ಇಲ್ಲ. ದರ್ಶನ್ ಫ್ಯಾನ್ಸ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಅವ್ರ ಮನ್ಸು ಹೆಂಗೆ ಅಂದರೆ, ಅವ್ರ ಹೃದಯ ಹೆಂಗೆ ಅಂತಂದರೆ, ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡುವಂಥ ವ್ಯಕ್ತಿ ಇರೋದ್ರಿಂದ ದರ್ಶನ್ ಫ್ಯಾನ್ಸ್ ಒಬ್ರಿಗೆ. ಈಗ ನಾನು ದರ್ಶನ್ ಫ್ಯಾನೇ. ಈಗ ಶಿವಣ್ಣನ ಸಾಂಗ್ ಬಂದು ಕೇಳಿದ ತಕ್ಷಣ ನಾನು ಮಾಡಲ್ಲ ಅಂತ ಹೇಳ್ಬೋದಿತ್ತು. ಬಟ್ ಆದರೆ ನಾನು ಮಾಡಿದ್ದೀನಿ. ಏನಕ್ಕೆ ಅಂತಂದರೆ, ನಮಗೆ ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಇದ್ದಂಗೆ. ಸೊ ಆದ್ದರಿಂದ ಯಾರು ಏನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಒಂದು ಸಾಂಗ್ ಮಾಡಿದ್ದೀನಿ, ಇದು ಮ್ಯೂಸಿಕ್ನ ಎಂಜಾಯ್ ಮಾಡಬೇಕು ನಾವು. ಇದು ನಾನು ಎಂಜಾಯ್ ಮಾಡೋಕ್ಕೋಸ್ಕರ ಸಾಂಗ್ ಮಾಡಿರೋದು. ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ಬೇಕು ಇದನ್ನು. ಸೊ ಅದನ್ನು ನೀವು ಬೇರೆ ರೀತಿಯಾಗಿ ತಿಳ್ಕೊಂಡು ಇದು ಮಾಡೋಕ್ಕೆ ಹೋದರೆ, ನಾನು ಒಂದು ಹೇಳ್ತೀನಿ, ಇಲ್ಲಿ ಒಂದು ಕುಟುಂಬ ಇದ್ದಂಗೆ ಸರ್. ಈಗ ಶಿವಣ್ಣ ಆಗಲಿ, ದರ್ಶನ ಆಗಲಿ ತುಂಬ ಕ್ಲೋಸ್ ಆಗಿ ಇದ್ದಾರೆ, ಮಾತಾಡ್ತಾರೆ, ಎಲ್ಲ ಇದೆ. ನಾನು ಹೇಳೋದು ಮಾಧ್ಯಮದವ್ರಿಗೆ ನಾನು ಒಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದುಗೂಡಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಒಂದುಗೂಡಿಸ್ಬೇಕು. ನೀವು ಮಾಧ್ಯಮದವ್ರು ಏನು ಗೊತ್ತಾ, ಒಂಚೂರು ಹಿಂಗಾದರೆ ಹಂಗಾದರೆ ಒಂಚೂರು ಹಿಂಗೆ ತೋರಿಸ್ಬಿಡ್ತೀರಾ. ಅಲ್ಲಿ ಏನಾಗುತ್ತೆ, ಜನಗಳಿಗೆ ಅದೇನಾಗುತ್ತೆ, ಫ್ಯಾನ್ಸ್ಗಳಿಗೆ ಅದು ರೊಚ್ಚಿಗೆ ತೊಳ್ತಾರೆ. ಆದ್ದರಿಂದ ಒಂದುಗೂಡ್ಸಕ್ಕೆ ಟ್ರೈ ಮಾಡಿ. ನಾನು ಮಾಧ್ಯಮದವ್ರು ಕೇಳ್ಕೊಳ್ಳೋದು ಇಷ್ಟೇ. ಮಾಧ್ಯಮದಲ್ಲಿ ಎಲ್ಲರೂ ಒಂದ್ಗೂಡ್ಸಕ್ಕೆ
ನಾನ್ ಮಾಡಿರೋದು ಕನ್ನಡ ಸಾಂಗ್, ತಮಿಳ್ ಮಾಡಿಲ್ಲ, ತೆಲುಗು ಮಾಡಿಲ್ಲ, ಹಿಂದಿ ಮಾಡಿಲ್ಲ, ಇನ್ನೊಂದ್ ಮಾಡಿಲ್ಲ. ನಾನು ಕನ್ನಡದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗ್ತೈತಿ, ಎಲ್ಲೆಲ್ಲಿ ಯಾವ ತರ ಸಿಗ್ತೈತೆ ಆ ರೀತಿಯಲ್ಲಿ ಪ್ರತಿಯೊಬ್ಬರದ್ದು ಹೀರೋಗಳದಾಗಿರ್ಬೋದು, ಹೀರೋಯಿನ್ದಾಗ್ಲಿ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿ ಕೂತಿದ್ದೀನಿ. ಮಾಡೇ ಮಾಡ್ತೀನಿ. ಕನ್ನಡದಲ್ಲಿ ಮಾತ್ರ ಒಂದು ಯಾವ ತರ ಅಂತಂದ್ರೆ ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕು. ಒಂದು ಆಲ್ಬಮ್ ಸಾಂಗ್ ಆಗ್ಲಿ ಇನ್ನೊಂದಾಗ್ಲಿ ಯಾವುದೇ ಲೋಕಾಲಿಟಿಗಂತೂ ಮಾಡಲ್ಲ. ಆ ಲೋಕಾಲಿಟಿ ನಾನು ಮಾಡಿದ್ರು ಅದ್ರಾಗ ಒಂದು ಅರ್ಥ ಇರ್ಬೇಕು, ಒಂದು ಚೆನ್ನಾಗಿರ್ಬೇಕು. ಹಂಗಿದ್ರೆ ಮಾತ್ರ ಮಾಡ್ತೀನಿ, ಸಣ್ಣ ಪುಟ್ಟ ಅಂತ ಮಾಡಲ್ಲ. ಪ್ರಮೋದ್ ಅವರೇ, ಆಸ್ ಅ ಬಿಸ್ನೆಸ್ ಮ್ಯಾನ್ ನೀವು ಹೌದು. ಸಿನಿಮಾ ಪ್ಯಾಷನ್ ಅನ್ನೋದು ಎಲ್ಲಿಂದ ಉಟ್ಕೊಳ್ತು? ಅದ್ ನಮ್- ಎಸ್ಪೆಷಲಿ ಅಣ್ಣ ಅವ್ರ ಮನೆಗೆ ಅಂದ್ರೆ ಶಿವಣ್ಣಗೆ ಸಾಂಗ್ ಮಾಡ್ಬೇಕು ಅನ್ನೋದು ಎಷ್ಟು ವರ್ಷದ ಕನ್ಸಾಗಿತ್ತು ಆ ತರದ ಬಗ್ಗೆ? ಇದು ಈ ಸಿನಿಮಾ ಫೀಲ್ಡ್ ನಮ್ಮ ಅಪ್ಪನ ಕಾಲದಾಗಿಂದನೂ ಇದೆ. ನಮ್ಮ ತಂದೆಯವರು ವಿಷ್ಣುವರ್ಧನ್ ಅವರು, ಅವ್ರಿಬ್ರು ಜಾಸ್ತಿ ಕ್ಲೋಸ್. ವಿಜಯ್ ಕುಮಾರ್ ಆಗಿರ್ಬೋದು, ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಆಗಿರ್ಬೋದು, ನಮ್ಮ ವಿಷ್ಣುವರ್ಧನ್ ಆಗಿರ್ಬೋದು, ಭಾರತಿ ಅಮ್ಮನವರಾಗಿರ್ಬೋದು, ಅವತ್ತಿಂದನೂ ನಮ್ಗೆ ಇದು ಸಿನಿಮಾ ಫೀಲ್ಡ್ ಇವತ್ತು ಅಷ್ಟೇನಲ್ಲ, ಇದು ಹಳೇದ್ರಿಂದ ಇದೆ. ನಮ್ಮ ತಂದೆಯವರು ಅವತ್ತು ಆ ಕಾಲದಾಗಿಂದನೂ ಇದ್ದಾರೆ. ಆದ್ರಿಂದ ಅದು ಬ್ಲಡ್ ಆಗಿರ್ ಬಂದಿದೆಯೋ ಏನೋ ಗೊತ್ತಿಲ್ಲ, ಅದು ತಾನಾಗಿ ತಾನೇ ಎಳ್ಕೊಂಡು ಹೋಗ್ತಾ ಇದೆ.